ರಜನಿಕಾಂತ್ ಅಭಿನಯದ 2.0 ಚಿತ್ರ ಬಿಡುಗಡೆಗೆ ವಿರೋಧ ವ್ಯಕ್ತವಾಗಿದ್ದು ಬೆಂಗಳೂರಲ್ಲಿ ಪರಭಾಷಾ ಚಿತ್ರ ರಿಲೀಸ್ ವಿರೋಧಿಸಿ ಧರಣಿ ನಡೆಸಲಾಗ್ತಾ ಇದೆ. ಊರ್ವಶಿ ಚಿತ್ರಮಂದಿರದ ಬಳಿ ವಾಟಾಳ್ ನಾಗರಾಜ್ ಧರಣಿಯನ್ನು ನಡೆಸ್ತಾ ಇದ್ದು ತಮಿಳು ಚಿತ್ರ ಬಿಡುಗಡೆಗೆ ಕನ್ನಡ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇವೆ. ರಜನಿಕಾಂತ್ ಅಭಿನಯದ 2.0 ಚಿತ್ರ ಬಿಡುಗಡೆಗೆ ಈಗ ವಿರೋಧ ಆರಂಭ ಆಗಿದೆ. ಬೆಂಗಳೂರಲ್ಲಿ ಪರಭಾಷಾ ಚಿತ್ರ ರಿಲೀಸ್ ಅನ್ನು ವಿರೋಧಿಸಿ ಧರಣಿ ನಡೆಸಲಾಗ್ತಾ ಇದ್ದು ಊರ್ವಶಿ ಚಿತ್ರಮಂದಿರದ ಬಳಿ ವಾಟಾಳ್ ನಾಗರಾಜ್ ಧರಣಿ ನಡೆಸ್ತಾ ಇದ್ದಾರೆ. ತಮಿಳು ಚಿತ್ರ ಬಿಡುಗಡೆಗೆ ಕನ್ನಡ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇವೆ. ಇನ್ನು ರಜನಿಕಾಂತ್ ಈ ಹಿಂದೆ ಕಾವೇರಿ ಬಗ್ಗೆ ಹೇಳಿಕೆ ಕೊಟ್ಟಾಗಿಂದಲೂ ಕೂಡ ಅವರ ಕಬಾಲಿ ಸಿನಿಮಾಗೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಕರ್ನಾಟಕದಲ್ಲಿ ಬಿಡುಗಡೆಯಾಗೋದಕ್ಕೆ ನಂತರ ಕಾಲಾ ಸಿನಿಮಾಕ್ಕೂ ಕೂಡ ವಿರೋಧ ವ್ಯಕ್ತವಾಗಿತ್ತು. ಈಗ 2.0 ಚಿತ್ರ ಬಿಡುಗಡೆಗೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಸುಮಾರು 55 ವರ್ಷಗಳಿಂದ ಕನ್ನಡ ಚಿತ್ರಗಳಿಗೆ ಮಾನ್ಯತೆ ಬೇಕು, ಕನ್ನಡ ಚಿತ್ರಗಳು ಬಿಟ್ಟು ಪರಭಾಷಾ ಚಿತ್ರಗಳು ಬೇಡ, ತಮಿಳು, ತೆಲುಗು, ಮಲಯಾಳಿ ಯಾವ ಚಿತ್ರವೂ ಕರ್ನಾಟಕದಲ್ಲಿ ಬೇಡ. ಕಾರಣ, ತಮಿಳುನಾಡಿನಲ್ಲಿ ಕನ್ನಡ ಇಲ್ಲ, ಕೇರಳದಲ್ಲಿ ಕನ್ನಡ ಇಲ್ಲ, ಆಂಧ್ರದಲ್ಲಿ ಕನ್ನಡ ಇಲ್ಲ, ತೆಲಂಗಾಣದಲ್ಲಿ ಕನ್ನಡ ಇಲ್ಲ. ಆ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳನ್ನು ರದ್ದು ಮಾಡಲೇಬೇಕು. ತಮಿಳು, ತೆಲುಗು, ಮಲಯಾಳಿ ಚಿತ್ರಗಳು, ಯಾವುದೇ ಪರಭಾಷಾ ಚಿತ್ರಗಳು ಹೊಸ ಚಿತ್ರ ಬಂದಾಗ 1 ತಿಂಗಳು ಅದು ಕರ್ನಾಟಕದಲ್ಲಿ ಹಂಚಿಗೆ ಬಿಡುಗಡೆ ಆಗಬಾರ್ದು. 1 ತಿಂಗಳಾದ ಮೇಲೆ ಬಿಡುಗಡೆ ಮಾಡಲಿ, ಅದು 2 ಥಿಯೇಟರ್ನಲ್ಲಿ ಬಿಡುಗಡೆ ಮಾಡಲಿ.